ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾನು ಪತ್ರೊಡೆ ಮಾಡೋಕ್ಕೆ ತೊಗೊಂಡಿದ್ದೆ. ಮಳೆಗಾಲ ಅಂದಾಗ ಇದು ಕೆಸಿನ್ ಸೊಪ್ಪು ಸಿಗುತ್ತಲ್ವ ಫ್ರೆಂಡ್ಸ್, ಸೊ ಅದರಿಂದ ಪತ್ರೊಡೆ ನಾನು ಮಾಡಿದ್ದೆ. ಅದರದ್ದು ರೆಸಿಪಿ ನಿಮ್ಮ ಜೊತೆ ನಾನು ಶೇರ್ ಮಾಡೋಣ ಅಂತ ಶೇರ್ ಮಾಡಿದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ಪತ್ರೊಡೆ ಮಾಡ್ತಾರೆ ಫ್ರೆಂಡ್ಸ್, ಬಟ್ ಅವ್ರು ಮಾಡೋ ರೀತಿ ಮತ್ತು ರೆಸಿಪಿ ಬೇರೆ ಬೇರೆ ಇರುತ್ತಲ್ಲ, ಅದಕ್ಕೆ ನಾನು ಹೇಗೆ ಮಾಡ್ತಾಯಿದ್ದೀನಿ ಅದ್ರದ್ದು ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಇದು ನಾನು 2 ಅವರ್ಸ್ ಏನೇನು ಇಂಗ್ರೀಡಿಯೆಂಟ್ ಬೇಕಲ್ಲ ಫ್ರೆಂಡ್ಸ್, ಇದಕ್ಕೆ ಅದನ್ನು ನೆನೆಸ್ಬಿಟ್ಟು ನಾನು ಆಮೇಲೆ ಇದನ್ನು ರುಬ್ಕೊಂಡು ಸಾಫ್ಟಾಗಿ ಪೇಸ್ಟ್ ಮಾಡಿದ್ದೀನಿ. ತುರೆ ಇರಬಾರ್ದು ಫ್ರೆಂಡ್ಸ್, ತುಂಬಾ ಸಾಫ್ಟಾಗಿ ಪೇಸ್ಟ್ ಇರಬೇಕು. ತುರೆ ಇದ್ದರೆ ಹಚ್ಚಕ್ಕೇನು ಸರಿ ಆಗಲ್ಲ, ಅದು ಪತ್ರೊಡೆನೂ ಸರಿ ಆಗಲ್ಲ. ಕೆಲವೊಬ್ಬರು ಹೇಗೆ ಮಾಡ್ತಾರೆ ಅಂದರೆ ಫ್ರೆಂಡ್ಸ್, ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾರೆ. ಕಡಲೆ ಹಿಟ್ಟು ಮತ್ತು ಖಾರ ಪುಡಿನ ಮಿಕ್ಸ್ ಮಾಡಿ ಹಚ್ಚಿ ಮಾಡ್ತಾರೆ. ಬಟ್ ನಾನು ಹಾಗೆ ಮಾಡಲ್ಲ. ಕಡಲೆ ಬೇಳೆ ಎಲ್ಲ ಏನೇನು ಬೇಕು ಇದಕ್ಕೆ ಅದನ್ನೆಲ್ಲ ನೆನೆಸಿ, ಹಸಿಮೆಣಸನ್ನೆಲ್ಲ ನೆನೆಸಿಟ್ಟು ನಾನು ಇದು ಪೇಸ್ಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಇದು ನಾನು ಸಾಮಾನ್ಯವಾಗಿ ಮಳೆ ಬಂದಾಗ ಕೆಸ ಸಿಗತ್ತಲ್ಲ, ಅದು ಮತ್ತು ಮರ್ಗೆಸ ಎರಡನ್ನೂ ಸೇರಿಸಿ ನಾನು ಇವತ್ತು ಪತ್ರೊಡೆ ಮಾಡಿದ್ದೀನಿ. ಎಲೆ ಎಲ್ಲ ಏನಿದೆ ಅದನ್ನೆಲ್ಲ ಕ್ಲೀನಾಗಿ ನೀಟಾಗಿ ತೊಳೆದು ಅದನ್ನು ಕ್ಲೀನಾಗಿ ಒರೆಸ್ಕೊಂಡು ಮಾಡಬೇಕು ಫ್ರೆಂಡ್ಸ್. ನೀರಿನ ಅಂಶ ಇದ್ದರೆ ಈ ಹಿಟ್ಟು ನಾವು ಏನು ಮಾಡಿರ್ತೀವಲ್ಲ ಅದು ಸೋರ್ ಹೋಗಿಬಿಡುತ್ತೆ. ಮತ್ತೊಂದು ಫ್ರೆಂಡ್ಸ್, ಹಿಟ್ಟಿಗೆ ನೀವು ನೀರು ಜಾಸ್ತಿ ಹಾಕಿ ಮಾಡಬಾರ್ದು, ಗಟ್ಟಿ ಇರಬೇಕು ಹಿಟ್ಟು. ನಾವು ಇದಕ್ಕೆ ಹಚ್ಚೋಕ್ಕೆ ಏನು ಮಾಡ್ಕೋತೀವಿ ಅದಕ್ಕೋಸ್ಕರ ನಾನು ಎಲೆನ ಕ್ಲೀನಾಗಿ ತೊಳೆದಾದ್ಮೇಲೆ ಒರೆಸ್ಕೊಂಡು ಅದ್ರ ಮೇಲೆ 1 by 1 ಇಟ್ಟು ಅದ್ರ ಮೇಲೆ ಹಿಟ್ಟು ಹಚ್ಚಿ ಆಮೇಲೆ ಬೇಯಕ್ಕಿಟ್ಟು ಬೆಂದಾದಮೇಲೆ ಫ್ರೆಂಡ್ಸ್ ನಾನು ಅದನ್ನು ಸ್ಲೈಸಾಗಿ ಕಟ್ ಮಾಡಿ ನಾವು ಎಣ್ಣೆಲಿ ಫ್ರೈ ಮಾಡಿ ಆ ಥರ ಪತ್ರೊಡೆ ಮಾಡ್ತೀವಿ ಫ್ರೆಂಡ್ಸ್. ಎಲ್ಲರದ್ದು ಮಾಡೋದು ರೀತಿ ಮತ್ತು ರೆಸಿಪಿ ಬೇರೆ ಇರುತ್ತಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡಿದ್ದೆ, ಯಾವ ಥರ ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಮತ್ತು ಯಾರಿಗೆ ರೆಸಿಪಿ ಇದರದ್ದು ಬೇಕು ಅಂತ ಹೇಳಿದ್ರು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ನೀವು ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಪತ್ರೊಡೆನ ಮಾಡ್ತೀರಿ ಅದ್ರದ್ದು ರೆಸಿಪಿ ನನಗೆ ಶೇರ್ ಮಾಡಿ. ಒಂದೊಂದೇ ಎಲೆ ಇಟ್ಟು ಹೀಗೆ ಇದನ್ನು ರ್ಯಾಪ್ ಮಾಡ್ತಾ ಹೋಗ್ಬೇಕು ಫ್ರೆಂಡ್ಸ್. ಹಿಟ್ಟು ತುಂಬಾ ಇದು ಸಾಫ್ಟ್ ಆಗಿರಬೇಕು, ಗರಿ ಗರಿ ಆಗಿರಬಾರ್ದು. ಮತ್ತು ತೆಳ್ಳ ಎಲೆ ಮೇಲೆ ಇದನ್ನ ಸ್ವಲ್ಪ ಫೋಲ್ಡ್ ಮಾಡೋದೇ ಕಷ್ಟ ಆಗಿರುತ್ತೆ.
ಒಂದು ಇರಬೇಕು ಅದನ್ನು ಇದೊಂದು ಎಲ್ಲಿ ಸುತ್ತಿ ಇದು ಈಗ ನಾನು ಸ್ಲೈಸ್ ಮಾಡ್ಕೊತಾ ಇದ್ದೀನಿ ಪತ್ರೊಡೆದು ಸಣ್ಣ ಸಣ್ಣಕ್ಕೆ ಸ್ಲೈಸ್ ಮಾಡಿ ಆಯಿಲಲ್ಲಿ ಫ್ರೈ ಮಾಡ್ತೀನಿ ಫ್ರೆಂಡ್ಸ್. ಇದು ಇಡ್ಲಿ ಕುಕ್ಕರಲ್ಲಿ ನಾನು ಬೇಯಿಸ್ಬಿಟ್ಟು ಆವಿಯಲ್ಲಿ ಆಮೇಲೆ ಇದನ್ನು ಸಣ್ಣಕ್ಕೆ ಸ್ಲೈಸ್ ಮಾಡ್ತಾ ಇದ್ದೀನಿ. ಕೆಲವೊಬ್ಬರು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಉಪ್ಪಿಟ್ಟಿಗೆ ಹೇಗೆ ಒಗ್ಗರಣೆ ಹಾಕ್ತಾರಲ್ಲ ಆ ಥರ ರೀತಿಯೂ ಪತ್ರೊಡೆನ ಮಾಡ್ತಾರೆ. ಆದರೆ ನಾನು ಇದೇ ಥರ ಪತ್ರೊಡೆನ ಮಾಡೋದು. ಇದೇ ಚೆನ್ನಾಗಿ ಈ ಥರನೇ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಪತ್ರೊಡೆ. ಫ್ರೆಂಡ್ಸ್ ಯಾರು ನೀವು ನೋಡ್ತಾ ಇದ್ದೀರಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನನಗೆ ಅದರಿಂದ ಗೊತ್ತಾಗುತ್ತೆ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಇಲ್ಲ ವಿಡಿಯೋ ಅಂತ ಹೇಳಿ ನಂದು. ಮತ್ತು ಫ್ರೆಂಡ್ಸ್ ಯಾರು ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಮಗೊಂದು ಮೋಟಿವೇಶನ್ ಸಿಗುತ್ತೆ ನಾನು ಬೇರೆ ಬೇರೆ ವಿಡಿಯೋ ಮಾಡಿ ಹಾಕೋಕ್ಕೆ. ಚೂರು